ನಮಸ್ಕಾರ ವೀಕ್ಷಕರೇ, ಅವತ್ತು 2004ರ ಏಪ್ರಿಲ್ 17 ಆಕೆಗೆ ತುಂಬಾ ಗಡಿಬಿಡಿಯಲ್ಲೂ ಒಂದು ಕಡೆಯಿಂದ ಶೂಟಿಂಗ್ ಮುಗಿಸಬೇಕಾದ ಒತ್ತಡ, ಮತ್ತೊಂದು ಕಡೆ ಮಾತು ಕೊಟ್ಟ ಹಾಗೆ ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಾಗಿತ್ತು. ಅದೇ ರೀತಿಯಾಗಿ ಗಡಿಬಿಡಿಯಲ್ಲಿ ಆಕೆ ಶೂಟಿಂಗ್ ಮುಗಿಸುತ್ತಾಳೆ. ಆದರೆ ಅಂದುಕೊಂಡಂತೆ ಹೋಗಬೇಕಾದಂತಹ ಫ್ಲೈಟ್ ಸಿಗೋದಿಲ್ಲ. ಸ್ವಲ್ಪ ಆ ಫ್ಲೈಟ್ ಮಿಸ್ ಆಗುತ್ತೆ. ಆದರೆ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಹೋಗಲೇಬೇಕಾದಂತಹ ಒತ್ತಡ ಇರುತ್ತೆ ನೋಡಿ. ಹೀಗಾಗಿ ವಿಶೇಷ ಹೆಲಿಕಾಪ್ಟರ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಫ್ಲೈಟ್ ಮಿಸ್ ಆದ್ರೂ ಪರವಾಗಿಲ್ಲ, ಹೆಲಿಕಾಪ್ಟರ್ ಮೂಲಕ ನಾನು ಅಂದುಕೊಂಡ ಪ್ರದೇಶಕ್ಕೆ ಹೋಗಬೇಕು ಅಂತ ಆಕೆ ನಿರ್ಧರಿಸಿದ್ದಾಳೆ. ಅದೇ ಪ್ರಕಾರವಾಗಿ ಹೆಲಿಕಾಪ್ಟರ್ ಹತ್ತಿ ಆಕೆಯ ಅಣ್ಣನ ಜೊತೆ ಮತ್ತಿಬ್ಬರು ಎಲ್ಲರೂ ಕೂಡ ಇರ್ತಾರೆ. ಹೀಗೆ ಹೆಲಿಕಾಪ್ಟರ್ ಹತ್ತುತ್ತಾ ಇದ್ದ ಹಾಗೆ ಸಾಕಷ್ಟು ಕನಸುಗಳನ್ನ ಕಾಣುತ್ತಾ ಆಕೆ ಹೋಗ್ತಾ ಇದ್ದಾಳೆ. ಆಕೆ ಸಿನಿಮಾ ಮಾತ್ರ ಅಲ್ಲ, ಮತ್ತೊಂದು ಕಡೆ ರಾಜಕೀಯ ಆಕಾಂಕ್ಷೆ ಕೂಡ ಇರುತ್ತೆ. ನಾನು ಹೋಗುವಂತಹ ಕೆಲಸವನ್ನ ಮಾಡಿದ್ರೆ ನನಗೆ ರಾಜಕೀಯದಲ್ಲಿ ಇನ್ನಷ್ಟು ಉನ್ನತಿ ಸಿಗಬಹುದು ಅಂತ ಆಕೆ ಮನಸ್ಸಿನ ತುಂಬಾ ಲೆಕ್ಕಾಚಾರವನ್ನ ಹಾಕುತ್ತಾ ಹೋಗ್ತಿರ್ತಾಳೆ. ಆದರೆ ವಿಧಿಯ ಆಟ ಬೇರೆ ಇತ್ತು ನೋಡಿ. ಹಾಗೆ ಜೋರಾಗಿ ಅರಚಾಡುತ್ತಾ, ಜೋರಾಗಿ ಕಿರಚಾಡುತ್ತಾ ಎಲ್ಲರೂ ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಆಕೆಯ ಅಣ್ಣ ಜೊತೆಗಿದ್ದ ಇನ್ನಿಬ್ಬರು, ಅವರೆಲ್ಲರೂ ಕೂಡ ಹೆಲಿಕಾಪ್ಟರ್ ಕ್ರಾಶ್ ನಲ್ಲಿ ದುರಂತ ಮರಣ ಹೊಂದುತ್ತಾರೆ. ಕೆಲವು ಕ್ಷಣಗಳಲ್ಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತದೆ. ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಅವತ್ತು ಹೀಗೆ ಗಡಿಬಿಡಿಯಲ್ಲಿ ಮರಣ ಹೊಂದಿದವರು ಬೇರೆ ಯಾರೂ ಅಲ್ಲ, ತನ್ನ ಸೌಂದರ್ಯದ ಮೂಲಕ, ತನ್ನ ಸರಳತೆಯ ಮೂಲಕ, ತನ್ನ ಅಭಿನಯದ ಮೂಲಕ, ತನ್ನ ಮೇರು ವ್ಯಕ್ತಿತ್ವದ ಮೂಲಕ ಇಡೀ ಭಾರತದ ಗಮನವನ್ನ ಸೆಳೆದಂತಹ ನಟಿ ಸೌಂದರ್ಯ. ಹೌದು ವೀಕ್ಷಕರೇ, ಇವತ್ತು ನಾವು ನಟಿ ಸೌಂದರ್ಯವನ್ನ ಕಳೆದುಕೊಂಡು ಬಿಟ್ವಿ ಎಂದು ತುಂಬಾ ಜನ ಮಾತನಾಡಿದ್ರು. ಅವತ್ತು ಆ ಹೆಲಿಕಾಪ್ಟರ್ ನಲ್ಲಿ ಹೋಗುವ ಬದಲಾಗಿ ಮೊದಲೇ ಯೋಚನೆಯಾದಂತಹ ರೀತಿಯಲ್ಲಿ, ಮೊದಲೇ ಅಂದುಕೊಂಡಂತಹ ಫ್ಲೈಟ್ ಏನಾದ್ರೂ ಸಿಕ್ಕಿದ್ರೆ ಇವತ್ತು ನಾವು ಸೋದರಿಯನ್ನ ಕಳೆದುಕೊಳ್ತಿರ್ಲಿಲ್ಲ ಅಂತ ಅವತ್ತು ಆದಂತಹ ಶೂಟಿಂಗ್ ಆಗ್ತಾ ಇತ್ತು. ಸಿನಿಮಾದ ಶೂಟಿಂಗ್ ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಆಂಧ್ರಪ್ರದೇಶದ ಚುನಾವಣಾ ಪ್ರಚಾರಕ್ಕೆ ಹೋಗಲೇಬೇಕಾಗಿದ್ದ ಪರಿಸ್ಥಿತಿ ಇತ್ತು. ಕೇವಲ ಸಮಯದ ಹಿಂದೆ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ರು. ಅವರು ಚುನಾವಣಾ ಪ್ರಚಾರಕ್ಕೆ ಹೋಗಲೇಬೇಕು ಅಂತ ಮೊದಲೇ ಮಾತನ್ನ ಕೊಟ್ಟಿದ್ರು. ಆ ಕೊಟ್ಟ ಮಾತಿನ ಪ್ರಕಾರ ಚುನಾವಣಾ ಕಾರ್ಯಕ್ಕೆ ಹೋಗುವ ಮೊದಲೇ ಈ ರೀತಿಯಾದ ದುರಂತ ಸಾವನ್ನಪ್ಪಿದ್ದಾರೆ. ತದನಂತರ ಸೌಂದರ್ಯ ಸಾವಿನ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ. ಪಕ್ಕಾ ಆಕ್ಸಿಡೆಂಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸಾವಿನ ಹಿಂದೆ ಅದ್ಯಾವುದೋ ಒಂದು ಶಕ್ತಿ ಇತ್ತು, ಸಾವಿಗೆ ಅದ್ಯಾವುದೋ ಒಂದು ಶಕ್ತಿ ಕಾರಣ ಅಂತ ಎಲ್ಲರೂ ಕೂಡ ಮಾತಾಡೋಕೆ ಶುರು ಮಾಡ್ಕೊಂಡ್ರು. ಶಕ್ತಿ ಅಂತಿದ್ರೆ ಒಂದಷ್ಟು ಜನ ನಂಬಬಹುದು, ಒಂದಷ್ಟು ಜನ ನಂಬದೇ ಇರಬಹುದು. ಅದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಹಾಗೆ ಮಾತ್ರಕ್ಕೆ ಎಲ್ಲರೂ ನಂಬಬೇಕು ಅಂತ ಏನಿಲ್ಲ. ಹಾಗೆ ಮಾತ್ರಕ್ಕೆ ಇಂತಹ ಸುದ್ದಿಗಳನ್ನ ನಾವು ನಿಮ್ಮ ಮುಂದೆ ಇಡಬಾರ್ದು ಅಂತ ಕೂಡ ಇಲ್ಲ. ಹಾಗಾದ್ರೆ ಆ ಶಕ್ತಿ ಯಾವುದು, ಜನ ನಂಬಿದಂತಹ ಆ ವಿಚಾರ ಯಾವುದು, ನೋಡೋಣ ಬನ್ನಿ. ಸೌಂದರ್ಯ ಬದುಕಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ. ಸೌಂದರ್ಯ ಹುಟ್ಟಿದ 1972 ಜನ್ಮ ದಿನಾಂಕದ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಒಂದಷ್ಟು ಕಡೆಗಳಲ್ಲಿ 1976 ಅಂದ್ರೆ, ಇನ್ನೊಂದಷ್ಟು ಕಡೆಗಳಲ್ಲಿ 1970 ಅಂತ ಹೇಳಲಾಗುತ್ತೆ. ಆರಂಭದ ಹೆಸರು KS ಸೌಮ್ಯ ಅಂತ. ಮೂಲತಃ ಕೋಲಾರದ ಬಂಗಾರಪೇಟೆಯವರು. ಆದ್ರೆ ಬೆಳೆದಿದ್ದೆಲ್ಲವೂ ಕೂಡ ಬೆಂಗಳೂರಿನಲ್ಲೇ. ವೈದ್ಯ ಆಗ್ಬೇಕು ಅಂತ ಕನಸು ಕಾಣ್ತಿರ್ತಾರೆ. ಅದೇ ಪ್ರಕಾರವಾಗಿ MBBS ಮಾಡ್ತಾರೆ. ಆದ್ರೆ MBBS ಕಂಪ್ಲೀಟ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ಲಿಲ್ಲ. ಅವರ ತಂದೆ ಸತ್ಯನಾರಾಯಣ ಅಂತ ಇರ್ತಾರೆ. ಅವರು ರೈಟರು ಹಾಗೆ ಪ್ರೊಡ್ಯೂಸರ್ ಕೂಡ ಹೌದು. ಆದ್ರೂ ಕೂಡ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟದಲ್ಲಿದ್ದ ಕುಟುಂಬ ಅಂತ ಹೇಳ್ಬಹುದು. ತಂದೆ ಪ್ರೊಡ್ಯೂಸರ್ ಆಗಿರುವ ಕಾರಣಕ್ಕೆ ಮತ್ತೆ ಜೊತೆಗೆ ಸೌಂದರ್ಯ MBBS ಕೂಡ ಮಾಡ್ತಿರೋ ಕಾರಣಕ್ಕೆ ಬಹಳ ಶ್ರೀಮಂತರು ಅಂತ ಏನಲ್ಲ, ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ರಂತೆ. ಇದೇ ಸಂದರ್ಭದಲ್ಲಿ ಸೌಂದರ್ಯ ಹೀಗೆ ತಂದೆ ಜೊತೆ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ಅಚಾನಕ್ ಆಗಿ ಹಂಸಲೇಖ ಅವರ ಕಣ್ಣಿಗೆ ಬೀಳ್ತಾರೆ. ಹಂಸಲೇಖ ಅವರಿಗೆ ತಮ್ಮ ಮುಂದಿನ ಸಿನಿಮಾಗೆ ಈಕೆಯನ್ನ ಒಂದು ಪಾತ್ರ ಮಾಡಿಸಬಹುದು ಅಂತ ಅನ್ಸುತ್ತೆ. ಇದೇ ವಿಚಾರವನ್ನ ತಂದೆಗೆ ತಿಳಿಸ್ತಾರೆ. ತಂದೆ ಮಗಳಿಗೆ ಹೇಳ್ತಾರೆ. ಆದ್ರೆ ಸೌಂದರ್ಯ ಅವರು ಆರಂಭದಲ್ಲಿ ಒಪ್ಪಿಕೊಳ್ಳೋದಿಲ್ಲ. ಯಾಕಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಕುರಿತಾಗಿ ಅವರಿಗೆ ಹೇಳ್ಕೊಳ್ಳುವಂತ ಆಸಕ್ತಿ ಅಥವಾ ಇಂಟ್ರೆಸ್ಟ್ ಇನ್ಯಾವುದು ಕೂಡ ಇರಲಿಲ್ಲ. ಆದ್ರೆ ಮನೆಗೆ ಬಂದ ನಂತರ ಎಲ್ಲರೂ ಕೂಡ ಫೋನ್ ಮಾಡಿ ಒಪ್ಪಿಸ್ತಾರೆ. ನಿಮಗಿರುವಂತಹ ಸೌಂದರ್ಯಕ್ಕೆ, ಟ್ಯಾಲೆಂಟ್ಗೆ ಸಿನಿಮಾ ಕ್ಷೇತ್ರ ಬೆಸ್ಟ್ ಎಂದು ಅವರೆಲ್ಲರೂ ಕೂಡ ಹೇಳ್ತಾರೆ. ಅದೇ ಪ್ರಕಾರ
1992ರಲ್ಲಿ ಗಂಧರ್ವ ಎನ್ನುವ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಪ್ರಥಮ ಸಿನಿಮಾವೇ ದೊಡ್ಡ ಮಟ್ಟಿಗೆ ಹೆಸರನ್ನ ತಂದುಕೊಡುತ್ತೆ. ಅನಂತರ ಸೌಂದರ್ಯ ಹಿಂತಿರುಗಿ ನೋಡಿದ್ದೇ ಇಲ್ಲ. ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲೂ ಕನ್ನಡದಲ್ಲೂ ಸಾಲು ಸಾಲು ಸಿನಿಮಾಗಳನ್ನ ಒಪ್ಪಿಕೊಂಡು ನಟನೆಯನ್ನ ಕೂಡ ಮಾಡ್ತಾರೆ. ಕನ್ನಡ ಸಿನಿಮಾಗಳು, ತೆಲುಗಿನ ಸಿನಿಮಾಗಳು, ತಮಿಳಿನ, ಮಲಯಾಳಂ ಸಿನಿಮಾಗಳು ಹೀಗೆ ಹಿಂದಿ ಸಿನಿಮಾಗಳು ಎಲ್ಲವೂ ಕೂಡ ಅವರಿಗೆ ಹೆಸರಿನ ಮೇಲೆ ಹೆಸರನ್ನ ತಂದುಕೊಡುತ್ತೆ. ಬಹಳ ದೊಡ್ಡ ಮಟ್ಟಿಗೆ ಪ್ರಸಿದ್ಧಿಯನ್ನು ಕೂಡ ಸೌಂದರ್ಯ ಪಡಿತಾರೆ. ಹುಟ್ಟಿದ್ದೆಲ್ಲವೂ ಚಿನ್ನ ಎನ್ನುವ ಹಾಗೆ ಇವರ ಬದುಕಿನಲ್ಲಿ ಏಳೆ ಹೊರತು ಬೀಳು ಅನ್ನೋದೇ ಇರಲಿಲ್ಲ. ಎತ್ತರಕ್ಕೆ ಬೆಳೆಯುತ್ತಾ ಹೋಗ್ತಾರೆ. ಹೆಚ್ಚು ಸಂಭಾವನೆಯನ್ನ ಕೂಡ ಪಡೆಯುತ್ತಾ ಹೋಗ್ತಾರೆ. ಅವರ ಅದ್ಭುತ ನಟನೆಗೆ ಎಲ್ಲರೂ ಕೂಡ ಫಿದಾ ಆಗಿದ್ರು. ಇನ್ನೊಂದು ವಿಚಾರ ಏನಂದ್ರೆ, ವೀಕ್ಷಕರೇ, ಈ ರೀತಿ ನಟಿಯರು ಆ ಕಾಲದಲ್ಲಿ ತುಂಬಾ ಚೆನ್ನಾಗಿದ್ರು. ಆದ್ರೆ ಸೌಂದರ್ಯ ಯಾಕೋ ಅಷ್ಟೊಂದು ಪ್ರಸಿದ್ಧಿ ಪಡೆದಿದ್ದು ತನ್ನ ವ್ಯಕ್ತಿತ್ವದ ಮೂಲಕ. ಆ ಸರಳ ವ್ಯಕ್ತಿತ್ವ ಇನ್ಯಾರಿಗೂ ಕೂಡ ಬರೋಕೆ ಸಾಧ್ಯವೇ ಇಲ್ಲ. ಹೆಸರಿಗೆ ತಕ್ಕ ಹಾಗೆ ಸೌಂದರ್ಯವತಿ, ಅದ್ಭುತವಾದಂತಹ ಅಭಿನೇತ್ರಿ. ಆದ್ರೆ ಅದೆಲ್ಲದಕ್ಕೂ ಮಿಗಿಲಾಗಿ ಅವರ ವ್ಯಕ್ತಿತ್ವ ಅಲ್ಲಿ ಎಲ್ಲರ ಗಮನವನ್ನ ಕೂಡ ಸೆಳೆದಿತ್ತು. ಸರಳತೆಯ ಸಹಕಾರ ಮೂರ್ತಿ ಅನಿಸಿಕೊಂಡವರು ಈ ಸೌಂದರ್ಯ. ಬಹುತೇಕ ಸಿನಿಮಾಗಳು ಕೂಡ ಹಿಟ್ ಆಗಿದ್ದು ಕೂಡ ಅಹಂಕಾರ ಮಾತ್ರ ಯಾವತ್ತೂ ಕೂಡ ತಲೆಗೆ ಹತ್ತಿಲ್ಲ. ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಅವರು ಮಾತನಾಡ್ತಿದ್ರಂತೆ. ಇನ್ನು ಕೇವಲ ನಟನೆಯಲ್ಲಿ ಮಾತ್ರ ತಮ್ಮನ್ನ ತೊಡಗಿಸಿರಲಿಲ್ಲ. ದೀಪಾ ಎನ್ನುವಂತಹ ಒಂದು ಕ್ಲಾಸ್ ಸಿನಿಮಾವನ್ನ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ಆ ಸಿನಿಮಾ ಅಂತೂ ಆರಂಭದಲ್ಲೇ ಪ್ರಶಸ್ತಿಯನ್ನ ಪಡೆದುಕೊಳ್ಳುತ್ತೆ. ಇವರ ನಟನೆಗೂ ಕೂಡ ರಾಷ್ಟ್ರ ಪ್ರಶಸ್ತಿ ಬರುತ್ತೆ. ಅದ್ಭುತವಾದ ಸಿನಿಮಾ ಅಂತ ಎಲ್ಲ ಕಡೆಗಳಿಂದಲೂ ಕೂಡ ಹೊಗಳಿಕೆ ಬರುತ್ತೆ. ಅನಂತರ ಗೃಹಭಂಗ ಕಾದಂಬರಿಯನ್ನ ಸೀರಿಯಲ್ ರೂಪ ಕೊಡ್ತಾರೆ. ಅದು ಕೂಡ ಬಹಳ ಹಣ ಕೊಡುತ್ತೆ. ಮತ್ತೊಂದು ಕಡೆಯಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆಸ್ಪತ್ರೆ ಕಟ್ಟಿಸಬೇಕು ಎನ್ನುವ ಕನಸಿರುತ್ತೆ ಮತ್ತು ಹಾಗೆ ಬಾಕಿಗೊಳ್ಳುತ್ತೆ. ತನ್ನ ಹುಟ್ಟೂರಾದ ಬಂಗಾರಪೇಟೆಯಲ್ಲಿ ಒಂದು ಶಾಲಾ ಕಟ್ಟಡವನ್ನ ಕಟ್ಟಿಸ್ತಾರೆ. ಹಾಗೆ ಅನಾಥಾಶ್ರಮವನ್ನ ಕೂಡ ಕಟ್ಟಿಸಿ ಅನಾಥಾಶ್ರಮವನ್ನ ಕೂಡ ನೋಡ್ಕೊಳ್ತಾರೆ. ಈ ಮೂಲಕ ನಟನೆ, ನಿರ್ಮಾಣ, ಮತ್ತೊಂದು ಕಡೆಯಿಂದ ಸಾಮಾಜಿಕ ಕಾರ್ಯ, ಈ ಎಲ್ಲದರ ಮೂಲಕ ಕೂಡ ಸೌಂದರ್ಯ ತಮ್ಮನ್ನ ತೊಡಗಿಸಿಕೊಂಡಿದ್ರು. ಆದ್ರೆ ಎಷ್ಟೇ ಎತ್ತರಕ್ಕೆ ಬೆಳೆಯಲಿ, ಎಷ್ಟೇ ಮೇರು ವ್ಯಕ್ತಿತ್ವ ಇರಲಿ, ಗಾಸಿಪ್ ಅನ್ನೋದು ಯಾರನ್ನು ಕೂಡ ಬಿಡೋದಿಲ್ಲ. ಸುತ್ತೋದಕ್ಕೆ ಶುರುವಾಗಿತ್ತು. ಸೌಂದರ್ಯ ಲವ್ ನಲ್ಲಿ ಬಿದ್ದಿದ್ದಾರೆ. ಓರ್ವ ವ್ಯಕ್ತಿಯ ಜೊತೆಗೆ ರಿಲೇಶನ್ಶಿಪ್ ನಲ್ಲಿದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ತೆಲುಗಿನಲ್ಲಿ ಆಗ ಬಹಳ ಪ್ರಖ್ಯಾತ ನಟನಾಗಿದ್ದ ಸೌಂದರ್ಯ ಜೊತೆಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸಿಕೊಂಡ ನಟ ಜಗಪತಿ ಬಾಬು ಸದ್ಯ ವಿಲನ್ ಆಗಿ ಅಬ್ಬರಿಸುತ್ತಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಇದೇ ಜಗಪತಿ ಬಾಬು ಜೊತೆಗೆ ಸೌಂದರ್ಯ ಅವರಿಗೆ ರಿಲೇಶನ್ಶಿಪ್ ಇತ್ತು ಅಂತ ಒಂದಷ್ಟು ಮಾತುಗಳು ಕೂಡ ಹರಿದಾಡೋದಕ್ಕೆ ಶುರುವಾಗುತ್ತೆ. ಆದ್ರೆ ಸೌಂದರ್ಯ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಇನ್ನು ಇತ್ತೀಚೆಗಷ್ಟೇ ಜಗಪತಿ ಬಾಬು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೌಂದರ್ಯ ಜೊತೆಗೆ ನನಗೆ ಯಾವುದೇ ರೀತಿಯ ಸಂಬಂಧವಿಲ್ಲ. ನಮ್ಮಿಬ್ಬರ ನಡುವೆ ಉತ್ತಮವಾದ ಬಾಂಧವ್ಯ ಇತ್ತು. ಬಾಂಧವ್ಯ ಇದ್ದ ಮಾತ್ರಕ್ಕೆ ನೀವು ದೈಹಿಕ ಸಂಪರ್ಕ ಅಂತ ಅನ್ಕೊಳ್ಳೋದು ಮೂರ್ಖತನ ಎನ್ನುವ ರೀತಿಯಲ್ಲಿ ಜಗಪತಿ ಬಾಬು ಹೇಳಿದ್ರು. ಹೀಗೆ ಈ ರೀತಿ ಗಾಸಿಪ್ ಹರಡಿರುವಂತಹ ನಡುವೆಯೇ 2003ರಲ್ಲಿ ರಘು ಅನ್ನುವವರನ್ನ ಮದುವೆಯಾಗುತ್ತಾರೆ. ಅವರ ಸಂಬಂಧಿ ಕೂಡ ಹೌದು. ಅವರೇ ಕೂಡ ಮದುವೆ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷ ಕೂಡ ಸೇರ್ಪಡೆಯಾಗ್ತಾರೆ. ಒಂದು ಕಡೆ ಸಿನಿಮಾ, ಮತ್ತೊಂದು ಕಡೆಯಿಂದ ರಾಜಕೀಯ ಆಕಾಂಕ್ಷಿ ಕೂಡ ಇರುತ್ತೆ. ಈ ಕಾರಣಕ್ಕಾಗಿ ಆಪ್ತ ಮಿತ್ರದಲ್ಲಿ ಅವರು ನಿರ್ವಹಿಸಿದಂತಹ ನಾಗವಲ್ಲಿ ಪಾತ್ರ, ಸೌಂದರ್ಯ ಹೊರತಾಗಿ ಆ ಪಾತ್ರವನ್ನ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಅದ್ಭುತವಾಗಿ ನಟನೆಯನ್ನ ತೋರಿದ್ರು ಸೌಂದರ್ಯ. ಇದೇ ನಾಗವಲ್ಲಿ ಪಾತ್ರ ಮಾಡಿದ್ದಕ್ಕಾಗಿ ಸಾವನ್ನಪ್ಪಬೇಕಾಯ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು. ಅವತ್ತು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇಂಥದೊಂದು ದುರಂತ ಸಂಭವಿಸಿ ಬಿಡುತ್ತೆ. ಇನ್ನು ಸೌಂದರ್ಯ ಸಾವಿನ ಸುತ್ತ ಕೇಳಿ ಬಂದ ಒಂದಷ್ಟು ಮಾತುಗಳು, ಅಥವಾ ಅಲ್ಲಿ ಏನೋ ಒಂದು ಶಕ್ತಿ ಇತ್ತು, ಅದು ಸೌಂದರ್ಯ ಅವರನ್ನ ಸೆಳೀತಾ ಇತ್ತು, ಸಾವು ಬರೋದಕ್ಕೆ ಕಾರಣ ಆಯ್ತು ಎನ್ನುವಂತೆ ಮಾತುಗಳು ಕೂಡ ಕೇಳಿಬಂತು. ಅದಕ್ಕೆ ತಕ್ಕ ಹಾಗೆ ಆಪ್ತ ರಕ್ಷಕ ಸಿನಿಮಾ ಆಗ್ತಾ ಇದ್ದ ಹಾಗೆ ಬಹಳ ಚೆನ್ನಾಗಿದ್ದಂತಹ ಗಟ್ಟಿಮುಟ್ಟಾದಂತಹ ವಿಷ್ಣುವರ್ಧನ್ ಅವರು ಕೂಡ ವಿಧಿವಶರಾಗಿದ್ದಾರೆ. ಮತ್ತೊಂದು ಕಡೆಯಿಂದ ಇತ್ತ ನಾಗವಲ್ಲಿ ಪಾತ್ರ ಮಾಡಿದಂತಹ ಸೌಂದರ್ಯ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಆ ನಾಗವಲ್ಲಿ ಸುತ್ತಮುತ್ತ, ಆ ಪಾತ್ರದ ಸುತ್ತಮುತ್ತ ಸಾಕಷ್ಟು ಕಥೆಗಳು ಕೂಡ ಬರುತ್ತೆ. ಅಷ್ಟು ಮಾತ್ರವಲ್ಲ, ಆ ನಾಗವಲ್ಲಿ ಎನ್ನುವಂತಹ ಪಾತ್ರಕ್ಕೆ ಶಶಿಕಲಾ ನಂತೂರು ವಾಯ್ಸ್ ಮಾಡಿದ್ರು. ಅವರು ಕೂಡ ಸಾಕಷ್ಟು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ, ನನಗೆ ಕೆಲವೊಂದು ಸಂದರ್ಭದಲ್ಲಿ ಕೂಡ ವೈಕುಂಠದ ನಂತರ ನನ್ನಲ್ಲೂ ಏನೋ ಒಂದು ಬದಲಾವಣೆಗಳಾಗಿತ್ತು, ಯಾವುದೋ ಒಂದು ಶಕ್ತಿ ಸುತ್ತಮುತ್ತ ಇದೆ ಅನ್ನುವಂತಹ ಫೀಲ್ ನನಗೂ ಕೂಡ ಬಂದಿತ್ತು.
ಈ ಮಾತನ್ನು ಕೂಡ ಸ್ವತಃ ಶಶಿಕಲಾ ಅವರು ಹೇಳ್ಕೊಂಡಿದ್ರು. ಹೀಗಾಗಿ ಸೌಂದರ್ಯ ಅವರ ಸಾವಿಗೆ ಆ ಪಾತ್ರ ಕಾರಣವಾಯ್ತಾ ಅನ್ನುವ ಚರ್ಚೆಗಳು ಕೂಡ ಇದೆ. ಕಾರಣ ಅವತ್ತು ಫ್ಲೈಟ್ ನಿಗದಿಯಾಗಿತ್ತು, ಆದರೆ ಫ್ಲೈಟ್ಗೆ ಹೋಗಬೇಕಾದ ಅವರು ಹೆಲಿಕಾಪ್ಟರ್ ನಲ್ಲಿ ಹೋಗುವಂತಹ ಪ್ರಸಂಗ ಯಾಕೆ ಎದುರಾಯಿತು ಎಂದು ಚರ್ಚೆ ಕೂಡ ಇತ್ತು. ಮಿಗ್ಲಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಚಂದ್ರಮುಖಿ ಪಾತ್ರ ಮಾಡ್ತಾರೆ. ಆದ್ರೆ ಎಲ್ಲಾ ಬೆಳವಣಿಗೆ ಆಗ್ತಾ ಇದ್ದ ಹಾಗೆ ರಜನಿಕಾಂತ್ ಚಂದ್ರಮುಖಿ 2 ಸಿನಿಮಾದಲ್ಲಿ ಬ್ಯುಸಿ ಆಗ್ಬೇಕಾಗಿತ್ತು. ಆದ್ರೆ ಚಂದ್ರಮುಖಿ ಟ್ರಸ್ಟ್ ಸಿನಿಮಾವನ್ನ ಮಾಡೋಕೆ ಸಂಪೂರ್ಣವಾಗಿ ನಿರಾಕರಿಸಿದ್ದಾರೆ. ವೀಕ್ಷಕರೇ, ನಿಮ್ಮಲ್ಲಿ ಎಷ್ಟೋ ಜನ ಇದರ ಬಗ್ಗೆ ನಂಬಿಕೆ ಇಟ್ಕೊಳ್ಳೋದು ಅಥವಾ ಈ ಸುದ್ದಿಯನ್ನ ನಿಮ್ಮ ಮುಂದೆ ಇಡೋದ್ರಿಂದ ನಾನು ನಂಬಿಕೆ ಇಟ್ಕೊಳ್ಳದೆ ಇರಬಹುದು. ಆದ್ರೆ ಒಂದಷ್ಟು ಜನ ಇದರಲ್ಲಿ ನಂಬುವಂತವರು, ನಂಬಿಕೆ ಇಟ್ಕೊಂಡಂತವರು ಕೂಡ ಇದ್ದಾರೆ. ಸೌಂದರ್ಯ ಸಾವನ್ನಪ್ಪುವಾಗ 31 ವರ್ಷ ಅನ್ನೋದು ಬಹಳ ಬೇಸರವಾಗುವಂತಹ ಒಂದು ವಿಚಾರ. ಅಂದ್ರೆ ಅತಿ ಚಿಕ್ಕ ವಯಸ್ಸಿಗೆ ಸಾವನ್ನಪ್ಪಿದ್ರು ಅನ್ನೋದು ಒಂದು ವಿಚಾರ. ಆದ್ರೆ ಮತ್ತೊಂದು ಕಡೆಯಿಂದ ಸಾವನ್ನಪ್ಪುವಾಗ 5 ತಿಂಗಳ ಗರ್ಭಿಣಿ ಸಹ ಆಗಿದ್ರು. ಸ್ವಲ್ಪ ದಿನ ಆಗಿದ್ರೆ ಆ ಪುಟ್ಟ ಕಂದಮ್ಮ ಹೊರಗೆ ಬರ್ತಿತ್ತು. ಆದ್ರೆ ಆ ಕಂದಮ್ಮ ಹೊರ ಜಗತ್ತನ್ನ ನೋಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಸೌಂದರ್ಯ 5 ತಿಂಗಳ ಗರ್ಭಿಣಿಯಾಗಿದ್ದಾಗಲೇ ಸಾವನ್ನಪ್ಪಿದ್ರು. ಇದಕ್ಕಿಂತ ಈ ದುರಂತ ಬಹಳ ಬೇಸರದ ಸಂಗತಿಯನ್ನ ತಂದೊಡ್ಡಿತ್ತು. ಚಿಕ್ಕ ವಯಸ್ಸಿನಲ್ಲಿ ಯಾರು ಪ್ರಸಿದ್ಧಿಯನ್ನ ಹೊಂದಿರ್ತಾರೋ ಅವರನ್ನ ದೇವರು ಬಹುಬೇಗನೆ ಕರೆದುಕೊಳ್ತಾನೆ. ಅದಕ್ಕೆ ಮುಖ್ಯವಾದ ಎಕ್ಸಾಂಪಲ್ ಅಂದ್ರೆ ನಮ್ಮೆಲ್ಲರ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು. ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಮಾಡಿದ್ರು, ಆದ್ರೂ ಕೂಡ ಅವರನ್ನ ದೇವರು ಕರೆದುಕೊಂಡ್ಬಿಟ್ಟ. ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.